ಭಾರತದ ಒಟ್ಟು 11 ಕಡೆಗಳಲ್ಲಿ ಪಾಕ್ ದಾಳಿಯನ್ನ ನಡೆಸಲಾಗಿದೆ. 11 ಕಡೆಗಳಲ್ಲಿ ಪಾಕಿಸ್ತಾನದ ದಾಳಿ ನಡೀತಾ ಇದೆ. 11 ಕಡೆಗಳಲ್ಲೂ ಕೂಡ ಎಲ್ಲವನ್ನೂ ಕೂಡ ಹಿಮ್ಮೆಟ್ಟಿಸುವಂತಹ ಕೆಲಸವನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಭಾರತ ಯಾವ ರೀತಿಯಾಗಿ ತಿರುಗೇಟು ಕೊಡುತ್ತೆ, ಯಾವಾಗ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಯಾವುದನ್ನು ಕೂಡ ವೇಟ್ ಮಾಡಿ ಇಟ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಭಾರತ ಇಲ್ಲ. ಬಂದದ್ದನ್ನ ಹಾಗೆ ವಾಪಸ್ ಕೊಡುವಂತಹ ಕೆಲಸವನ್ನ ಭಾರತ ಮುಂದುವರಿಸ್ತಾ ಬಂದಿದೆ. ಈಗ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪಾಕ್ ವಿರುದ್ಧ ಪ್ರತೀಕಾರ ಆರಂಭಿಸಿದೆ ಭಾರತ. ಪಾಕ್ ಮೇಲೆ ದಾಳಿಗೆ ಭಾರತ ಸಹ ಮುಂದಾಗಿದೆ. ಅವರ ಡ್ರೋನ್ ದಾಳಿಗಳು, ಶೆಲ್ ದಾಳಿಗಳನ್ನ ಅದನ್ನ ಅಲ್ಲಿಗೆ ಡೆಸ್ಟ್ರಾಯ್ ಮಾಡೋದ್ರ ಜೊತೆಗೆ ಈಗ ಬ್ಯಾಕ್ ಟು ಬ್ಯಾಕ್ ಡ್ರೋನ್ ದಾಳಿಗಳನ್ನ ನಡೆಸಲಿಕ್ಕೆ ಭಾರತ ಕೂಡ ಸನ್ನದ್ಧವಾಗಿದೆ. 20 ಕಡೆಗಳಲ್ಲಿ ಡ್ರೋನ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ನಡೆಸಿದೆ. ಒಟ್ಟು 20 ಕಡೆಗಳಲ್ಲಿ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಹಾರಿಬಿಡಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕ್ ಡ್ರೋನ್ಗಳನ್ನ ಧ್ವಂಸಗೊಳಿಸಲಾಗಿದೆ. ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಅವಂತಿಪೋರಾದಲ್ಲೂ ಕೂಡ ಪಾಕ್ನ ಡ್ರೋನ್ ಪತ್ತೆಯಾಗಿದ್ದು ಅದನ್ನ ಉಡೀಸ್ ಮಾಡಲಾಗಿದೆ. ಭಾರೀ ಸದ್ದಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಹಳಷ್ಟು ಕಡೆಗಳಲ್ಲಿ ಈಗಾಗಲೇ ಸ್ಥಳಾಂತರಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಹಲವರು ತಮ್ಮ ತಮ್ಮ ಪ್ರದೇಶಗಳನ್ನ ತೊರೆದಿದ್ರು. ಇನ್ನು ಬ್ಲಾಕ್ಔಟ್ ಮಾಡಿದ್ರ ಪರಿಸ್ಥಿತಿಯಲ್ಲಿ ರಾತ್ರಿ ಕಂಪ್ಲೀಟ್ ಕತ್ತಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಿಗೆ ಟಾರ್ಗೆಟ್ ಇಟ್ಟಿದ್ದೀವಿ, ಏನು ಎತ್ತ, ಅದರ ಬಗ್ಗೆ ಪಾಕಿಸ್ತಾನಕ್ಕೆ ಎಳ್ಳಷ್ಟು ಮಾಹಿತಿ ಗೊತ್ತಾಗಬಾರದು ಅನ್ನೋದು ಉದ್ದೇಶ. ಇದರ ನಡುವಲ್ಲೂ ಕೂಡ ಹಲವಾರು ನಿನ್ನೆ ಎಲ್ಲ ನಾವು ನೋಡಿದ್ವಿ, ಧಾರ್ಮಿಕ ಸ್ಥಳಗಳನ್ನ ಅವರು ಗುರಿಯಾಗಿಸಿದ್ರು. ಗುರುದ್ವಾರಕ್ಕೆ ಟಾರ್ಗೆಟ್ ಮಾಡಿದ್ರು, ಶಾಲೆಗಳಿಗೆ ಟಾರ್ಗೆಟ್ ಮಾಡಿದ್ರು, ಕ್ರಿಶ್ಚಿಯನ್ ಶಾಲೆಗಳಿಗೆ ಟಾರ್ಗೆಟ್ ಮಾಡಿದ್ರು. ಇವತ್ತಿನ ಈ ಟಾರ್ಗೆಟ್ ಎಲ್ಲಿ, ಏನು, ಯಾವ ಯಾವ ಡ್ರೋನ್ಗಳನ್ನ ದೂರಿ ಬಿಡಲಾಗಿದೆ, ಇದನ್ನ ಯಾವ ರೀತಿ ಹಿಮ್ಮೆಟ್ಟಿಸಲಾಗ್ತಾ ಇದೆ, ಎಲ್ಲದರ ವರದಿ ಈಗ ಕೊಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ, ಎಲ್ಲ ಶೆಲ್ ಅಟ್ಯಾಕ್ಗಳನ್ನ ನಿರ್ನಾಮ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಜಮ್ಮು, ಶ್ರೀನಗರ, ಉರಿ, ಸಾಂಬಾ, ಗುಜರಾತ್, ರಾಜಸ್ಥಾನ, ಪಂಜಾಬ್ ಎಲ್ಲೆಡೆಗಳಲ್ಲಿ ಡ್ರೋನ್ ದಾಳಿಯನ್ನ ಮುಂದುವರಿಸಿದೆ ಪಾಕಿಸ್ತಾನ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾಶ್ಮೀರದಿಂದ ಶಬ್ಬೀರ್. ಕಾಶ್ಮೀರದಲ್ಲಿ ಒಮರ್ ಅಬ್ದುಲ್ಲಾ ನಮಗೂ ಕೂಡ ಕೇಳಿಸ್ತಾ ಇದೆ ಈ ಒಂದು ಫೈರಿಂಗ್ ಸದ್ದು ಅಂತ ಹೇಳ್ಕೊಂಡಿದ್ದಾರೆ. ಏನಾಗ್ತಾ ಇದೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ? ದಿವ್ಯಾ, ಈಗ ಪರಿಸ್ಥಿತಿ ಬಹಳಷ್ಟು ಸೂಕ್ಷ್ಮ ಇದೆ. ಶ್ರೀನಗರದಲ್ಲಿ ಸದ್ಯಕ್ಕೆ ಸೈರನ್ ಸೌಂಡ್ ಬರ್ತಾ ಇದೆ. ಈಗ ಸದ್ಯಕ್ಕೆ ಇಡೀ ನಗರದಲ್ಲಿ ಬ್ಲಾಕ್ಔಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಇಡೀ ನಗರವನ್ನು ಸಂಪೂರ್ಣವಾಗಿ ಲೈಟ್ಗಳನ್ನು ಆಫ್ ಮಾಡಲಾಗಿರುವಂಥದ್ದು. ಇಲ್ಲಿ ಯಾವುದೇ ಒಬ್ಬರು ಸಣ್ಣ ವ್ಯಕ್ತಿ ಕೂಡ ಓಡಾಡದೇ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಎಲ್ಲರನ್ನೂ ಕೂಡ ನಿರ್ಬಂಧಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನಾವು ಕೂಡ ಮೇನ್ ರೋಡ್ಗೆ ಹೋಗದಂತಹ ಸನ್ನಿವೇಶಗಳು ಕೂಡ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದ್ದಾವೆ. ಇದಕ್ಕಿಂತ ಮುಖ್ಯವಾಗಿ ಜಮ್ಮುನಲ್ಲಿ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದ್ದಾವೆ. ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಫೈರಿಂಗ್ಗಳು ಕೂಡ ಆಗ್ತಾ ಇರುವಂಥದ್ದು. ಜಮ್ಮುವಿನ ರಜೌರಿ ಆಗಿರ್ಬೋದು, ಪೂಂಚ್ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ದಾಳಿಗಳಾಗ್ತಾ ಇರುವಂಥದ್ದು ಕೂಡ ಈಗ ವರದಿಗಳಾಗ್ತಾ ಇದ್ದಾವೆ. ಇನ್ನು ಕಾಶ್ಮೀರದ ಮೇಲೂ ಕೂಡ ದಾಳಿ ಆಗುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೈರನನ್ನು ನಿರಂತರವಾಗಿ ಕೂಗಿಸುವಂಥ ಕೆಲಸಗಳನ್ನ ಕೂಡ ಮಾಡಲಾಯಿತು. ಆ ಮೂಲಕ ಜನರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡಲಾಯಿತು. ಸೊ ಹೀಗಾಗಿ ಜಮ್ಮು ಈಗ ಸಂಪೂರ್ಣವಾಗಿ, ಕಾಶ್ಮೀರ ಈಗ ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಕೂಡ ಹೊರಗಡೆ ಓಡಾಡ್ತಾ ಇಲ್ಲ. ಸಂಪೂರ್ಣವಾಗಿ BSF ಮತ್ತು CRPFನ ಯೋಧರು ಹೊರಗಡೆ ಓಡಾಡ್ತಾ ಇದ್ದಾರೆ. ಜನರು ಏನಾದರೂ ಅಪ್ಪಿತಪ್ಪಿ ಹೊರಗಡೆ ಬಂದರೆ ಅವ್ರನ್ನ ಒಳಗಡೆ ಕಳಿಸ್ಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಎಲ್ಲೂ ಕೂಡ ಒಂದು ಸಣ್ಣದೊಂದು ಲೈಟ್ ಕೂಡ ಹೊತ್ತದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ನಿನ್ನೆ ಜಮ್ಮು ಮೇಲೆ ದಾಳಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕಾಶ್ಮೀರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಶ್ರೀನಗರವನ್ನು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಭಾರತ ಮುಖ್ಯವಾಗಿ ಪಾಕಿಸ್ತಾನದ ರಾಜಧಾನಿಯಾಗಿರುವಂಥ ಇಸ್ಲಾಮಾಬಾದನ್ನು ಕೂಡ ನಿನ್ನೆ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಸೊ ಈಗ ಅದಕ್ಕೆ ಪ್ರತೀಕಾರವಾಗಿ ಈಗ ಶ್ರೀನಗರವನ್ನು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಇಲ್ಲೂ ಕೂಡ ಸೈರನನ್ನು ಕೊಡುವಂಥ ಕೆಲಸಗಳನ್ನ ಮಾಡಲಾಗಿದೆ. ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಜಮ್ಮು, ಉರಿ ಮತ್ತು ಬಾಲಾಕೋಟ್, ಈ ರೀತಿಯಾದಂಥ ಬೇರೆ ಬೇರೆ ಸ್ಥಳಗಳೇನಿದ್ದಾವೆ, ಮುಖ್ಯವಾಗಿ ಬಾರಾಮುಲ್ಲಾ ಏನಿದೆ, ಈ ಪ್ರದೇಶಗಳಲ್ಲಿ ಈಗಾಗಲೇ ಶೆಲ್ಲಿಂಗ್ ಶುರುವಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಪೂಂಚ್ ಮತ್ತು ರಜೌರಿಯಲ್ಲಿ ಅತಿ ಹೆಚ್ಚು ಶೆಲ್ಲಿಂಗ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ.